ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನಲ್. ನೋಡಿ, ಗಿನ್ನಾಲಲ್ಲಿ ತಯಾರಿಸಿರೋ ಸ್ವೀಟು ನೋಡ್ತಾ ಇದ್ರೇ ತಿನ್ಬೇಕು ಅನಿಸುತ್ತೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಸುಲಭವಾಗಿ ಕೂಡ ಮಾಡ್ಕೋಬೋದು. ಇದರಲ್ಲಿ ಅಧಿಕ ಪ್ರೋಟೀನ್ ಇರುತ್ತೆ. ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದು. ಗಿನ್ನಾಲು ತಾಯಿ ಹಾಲಿಗೆ ಸಮಾನ. ತುಂಬ ಚೆನ್ನಾಗಿದೆ. ನಾನಿಲ್ಲಿ 3ನೇ ದಿನ ಹಾಲು ಉಪಯೋಗಿಸಿದ್ದೀನಿ. ನಾವು 5 ದಿನ ಹಾಲುವರೆಗೂ ಗಿನ್ನಾಲು ಅಂತೀವಿ. ನಾನಿಲ್ಲಿ 3ನೇ ದಿನ ಹಾಲು ಉಪಯೋಗಿಸಿರೋದು. ಒಂದು 4 ಲೀಟ್ರ್ ಇದ್ದಾವೆ ಹಾಲು. ಇದು ಹಾಲು ಚೆನ್ನಾಗಿ ಕಾಯಿಸ್ಬೇಕು. ಹಾಲು ಕಾಯಕ್ಕಿಟ್ಟಾಗ ಹಾಲು ಒಡೆದೋಗಿ ನೀರು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನಮಗೆ ಬೇಕಾಗಿರೋ ಹದ ನೋಡಿಕೊಂಡು ಬೆಲ್ಲ, ಏಲಕ್ಕಿ ಪುಡಿ ಹಾಕೋದು. ಬೆಲ್ಲ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ ಮೇಲೆ ರವೆ ಹಾಕ್ಕೊಳ್ಳೋದು. ನಾನು ರವೆ ಹುರಿದು ಹಾಕ್ಕೊತಾ ಇದ್ದೀನಿ. ಉಪ್ಪಿಟ್ಟು ರವೆ ತಗೊಂಡಿರೋದು, ಇಲ್ಲ ಚಿರೋಟಿ ರವೆ ಕೂಡ ಹಾಕ್ಕೋಬೋದು. ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಗಟ್ಟಿ ಮಾಡ್ಕೋಬಾರ್ದು. ಸ್ವಲ್ಪ ತೆಳುವಾಗೇ ಇರಲಿ. ಇದು ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ನಾವು ಮೊದಲೇ ಗಟ್ಟಿ ಮಾಡಿಕೊಂಡ್ರೆ ತಣ್ಣಗಾದ್ಮೇಲೆ ಇನ್ನೂ ಜಾಸ್ತಿ ಗಟ್ಟಿಯಾಗೋಗುತ್ತೆ. ನೋಡಿ, ಇದು ಕರೆಕ್ಟಾಗಿ ಹದ ಸರೋಗಿತ್ತು ನನಗೆ. ಹದ ನೋಡಿಕೊಂಡು ರವೆ ಹಾಕ್ಕೊಳ್ಳೋದು. ರವೆ ಹಾಕಿದ್ಮೇಲೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟು ಕಟ್ಟತ್ತೆ. ಒಂದು 5 ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿ ಹಾಗೆ ಬೇಕಾದರೂ ತಿನ್ಬೋದು. ಈ ಥರ ಬರ್ಫಿ ಥರ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತೇಳಿ ಈ ಥರ ಮಾಡಿದ್ದೀನಿ. ಒಂದು ಪ್ಲೇಟಿಗೆ ತುಪ್ಪ ಸವರ್ಕೊಂಡು ಪ್ಲೇಟ್ ಮೇಲೆ ಹಾಕಿರೋದು. ಇದನ್ನು ಒಂದೇ ಸಮ ಪ್ರಮಾಣ ಮಾಡಿಕೊಂಡು ನಮ್ಗೆ ಬೇಕಾಗಿರೋ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋದು. ತೆಳುವಾಗಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಂಡಿದ್ದೀನಿ. ದಪ್ಪದಾಗೆ ಇದ್ದಾವೆ. ಮತ್ತು ಗೆರೆ ಹಾಕ್ಕೊಂಡಿರೋದು. ಇದು ಇಡೀ ರಾತ್ರಿ ಎಲ್ಲ ಹೀಗೆ ಇಡಬೇಕು, ಮತ್ತು ಗಟ್ಟಿ ಆಗತ್ತೆ. ಹದ ಮಾತ್ರ ಕರೆಕ್ಟಾಗಿದೆ ಇದು. ನೋಡಿ, ಬೆಳಗ್ಗೆ ಕರೆಕ್ಟಾಗಿದೆ ನೋಡಿ. ನಾವು ಹಾಕಿರೋ ಗೆರೆಗಳ ಮೇಲೇ ಗೆರೆ ಎಳೆದು ಬರ್ಫಿ ಥರ ಕಟ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಇದು ಒಳ್ಳೆ ಆರೋಗ್ಯಕರವಾದ ರೆಸಿಪಿ. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂದರು. ರುಚಿ ಕೂಡ ಸಖತ್ತಾಗಿತ್ತು. ನಾನಿಲ್ಲಿ ಬರೀ ಗಿನ್ನಾಳಲ್ಲೇ ಮಾಡಿರೋದು, ಬೇರೆ ಹಾಲು ಮಿಕ್ಸ್ ಮಾಡಿಲ್ಲ. 3 ದಿನ ಹಾಲು ತಗೊಂಡು ಹಾಲಲ್ಲೇ ಮಾಡಿರೋದು. ಬೇಕಾದರೆ ಕಡಲೆ ಬೀಜ, ಒಣ ಕೊಬ್ಬರಿ ಹಾಕಿ ಕೂಡ ಮಾಡ್ಬೋದು. ಕಡಲೆ ಬೀಜ ಪುಡಿ ಮಾಡಿ, ಒಣ ಕೊಬ್ಬರಿ ನಾವು ರವೆ ಹಾಕೋ ಮುಂಚೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ರವೆ ಹಾಕ್ಕೋಬೋದು. ನಾನಿಲ್ಲಿ ಯಾವುದೂ ಉಪಯೋಗಿಸಿಲ್ಲ. ಬರೀ ಬೆಲ್ಲ, ಏಲಕ್ಕಿ ಪುಡಿ ಹಾಕಿ ಮಾಡಿದ್ದೀನಿ. ರುಚಿ ಮಾತ್ರ ಸಖತ್ತಾಗಿತ್ತು. ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಹೆಂಗೂ ಬೇಸಿಗೆಯಲ್ಲಿ ಮನೆಯಲ್ಲಿ ಮಕ್ಕಳಿರ್ತಾರೆ. ಈ ಥರ ಒಮ್ಮೆ ಟ್ರೈ ಮಾಡಿಕೊಡಿ. ಇದು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಒಳ್ಳೆ ಆರೋಗ್ಯಕರವಾದ ಸ್ವೀಟ್ ರೆಸಿಪಿ. ಇದಿಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.